ಈ ಮನೆಗೆ ಯಾರು ಇಲ್ದಂಗೆ ಎಲ್ಕ್ ಹೋದ್ರು? ಹಾಂ, ನಮ್ಮ ಅಮ್ಮನೂ ಇಲ್ಲ, ಮಾದೇವಿ, ಆಮೇಲೆ ಕಿರಣ ಯಾರೂ ಇಲ್ವಲ್ಲ, ಲಕ್ಷ್ಮಿನೂ ಇಲ್ಲ, ಎಲ್ಲೋದ್ರು ಎಲ್ಲನ? ಎಲ್ಲ ಹೋಗ್ಯಾರ, ಎಲ್ಲ ತಿರ್ಗಾಡ್ಕೊಂಬರಕ್ಕೆ ಹೋಗಿರ್ಬೇಕೇನ. ಇವ್ರಿಗೆ ಅವ್ರ ತಮ್ಮನ ಹೆಂಡತಿದು ಹೊಸ್ಲಿ ಮುಖನ ಇವತ್ತು ಬಯಲು ಮಾಡೋಕ್ಕೆ ಒಳ್ಳೆ ಸಮಯ ಸಿಕ್ಕೈತಿ. ಇವ್ರನ್ನ ಈಗಲೇ ಕರ್ಕೊಂಡು ಹೋಗ್ಬೇಕು ಈಗ. ಲೇ ಲಕ್ಷ್ಮಿ, ಎಲ್ಲೇ ಯಾರು ಕಾಣಿಸ್ತಾ ಇಲ್ಲ? ಹಾಂ, ಎಲ್ಲ ಎಲ್ಲೋಗಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ನಿಮ್ಮ ತಮ್ಮನ ಹೆಂಡತಿ ಮತ್ತೆ ಅವ್ರ ಮಕ್ಕಳು ಬರೀ ಆಸ್ತಿಗೋಸ್ಕರ ಬಂದವರು ಇಲ್ಲಿಗೆ ಅಂತ ಹೇಳಿದ್ರೆ ನಂಬ್ತಾ ಇರಲಿಲ್ಲ ಅಲ್ವಾ ನೀವು? ಏಯ್, ಆಸ್ತಿಗೋಸ್ಕರ ಬಂದರು ಬರ್ದೇ ಇದ್ರು ಅವ್ರ ಪಾಲಿನ ಆಸ್ತಿ ಅವ್ರಿಗೆ ಸೇರುತ್ತೆ ಕಣೆ. ಹಾಂ, ಹಂಗೆಲ್ಲ ನಾವು ತಗೊಂಬಕ್ಕೆ ಬರಲ್ಲ ಬಿಡು. ಈಗ ಏನಂತೆ? ಹಾಂ, ನೀನು ಯಾಕೆ ಹಂಗೆ ಆಡ್ತಾ ಇದೆಯಾ? ಇಬ್ರು ಮಕ್ಕಳು ಅಂದಮೇಲೆ ಸಮ ಭಾಗ ಬರುತ್ತೆ. ನನ್ನ ತಮ್ಮ ಇಲ್ದಿದ್ರೆ ಏನಂತೆ? ತಮ್ಮನ ಹೆಂಡತಿ ತಮ್ಮನ ಮಕ್ಕಳು ಇದ್ದಾರೆ ತಾನೆ, ಅವರಿಗೆ ಕೊಡಲೇಬೇಕು. ನಾವು ಅವ್ರಿಗೆ ಅನ್ಯಾಯ ಮಾಡೋಕ್ಕಾಗಲ್ಲ. ಹಾಂ, ನೀನು ಯಾಕೆ ಹಿಂಗೆ ಯೋಚನೆ ಮಾಡ್ತೀಯಾ? ಹಾಂ, ಅವರು ನಮ್ಮ ಮಕ್ಕಳು ಇದ್ದಂಗೆ, ಅವ್ರನ್ನ ನಾವು ನೋಡ್ಕೊಂಡ್ರೆ ಇನ್ಯಾರು ನೋಡ್ಕೊಂತಾರೆ? ಹಾಂ, ಭಾಗ ಕೊಡಲೇಬೇಕು. ನಮ್ಗಿನ್ಯಾರಿದ್ದಾರೆ ಬಿಡು. ಯಾಕೆ ಹಂಗೆ ಅತ್ಯಾಸೆ ಬೀಳ್ತೀಯ ನೀನು? ಹಾಂ, ನೀನು ಯಾಕೆ ಈ ಥರ ಮಾಡ್ತಾ ಇದೆಯಾ? ನೀನು ಆಸೆ ಪಡೋಳಲ್ಲ ಅಂತ ತಿಳ್ಕೊಂಡಿದ್ದೆ. ಆದರೆ ಈ ನನ್ನ ತಮ್ಮನ ಹೆಂಡತಿ ಮಕ್ಕಳು ಬಂದಾಗಿಂದ ನೋಡ್ತಲೇ ಇದ್ದೀನಿ ಅವ್ರ ಬಗ್ಗೆ ಇಲ್ದೇ ಇರೋದೆಲ್ಲನ ಚಾಡಿ ಹೇಳೋದು. ಅವ್ರ ಆಸ್ತಿಗೋಸ್ಕರ ಬರ್ತಾರೆ, ದುಡ್ಡು ಕೊಡಬೇಡ್ರಿ, ಹಂಗೆ ಹಿಂಗೆ ಅಂತ ಬರೀ ಹೇಳ್ತಲೇ ಇರ್ತೀಯ. ಏನಾಗಿದೆ ಲಕ್ಷ್ಮಿ ನಿನಗೆ? ಹಾಂ, ನಾನು ಅತಿ ಆಸೆ ಬೀಳ್ತಾ ಇಲ್ಲ. ಈಗ ಮಾದೇವಿ ಬಂದಿರೋದು ಆಸ್ತಿಗೋಸ್ಕರನೇ. ಅದು ಇಡೀ ಆಸ್ತಿನೆಲ್ಲನ ಅವ್ರ ಮಗುಗೆ ಸೇರ್ಬೇಕಂತೆ ಆ ಥರ ಪ್ಲಾನ್ ಮಾಡ್ತಾ ಇದ್ದಾಳೆ. ಅತ್ತೆಗೆ ತಲೆ ಸೌರಿ. ನಿಮಗೆ ಗೊತ್ತಿಲ್ಲ, ಆಮೇಲೆ ನಾವು ಬೀದಿ ಬೀಳ್ಬೇಕಾಗುತ್ತೆ. ನಮ್ಮ ಪಾಲಿನ ಆಸ್ತಿ ನಮಗೆ ಇರಬೇಕು ಅಂದ್ರೆ ನೀವು ಅವಳನ್ನ ಮೊದಲು ಮನೆಯಿಂದ ಆಚೆಗೆ ಹಾಕ್ರಿ. ಇದನ್ನೆಲ್ಲ ನಾನು ನಂಬಲ್ಲ. ಹಾಂ, ನಂಬಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸಾಕ್ಷಿ ಸಮೇತ ನಿಮಗೆ ತೋರಿಸ್ತೀನಿ, ಎದ್ದು ಬರ್ರಿ. ಇಲ್ಲಿಗೀಗ ಇಲ್ಲಿಗೆ ಒಟ್ಟಿನಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ, ಬರ್ರಿ. ಆ ಮಾದೇವಿನೂ ನಿಮ್ಮ ಅಮ್ಮನೂ ಏನು ಮಾತಾಡ್ತಾರೆ ಅಂತ ನಿಮ್ಮ ಕಿವಿಯಾರೆ ನೀವೇ ಕೇಳಿಸ್ಕೊಂಬಿರಂತೆ. ಆಮೇಲೆ ಏನು ಮಾಡಬೇಕು ಅಂತ ನೀವು ನಿರ್ಧಾರ ಮಾಡಿ. ನಾನೇನೇನು ದುರಾಸೆಯವಳಲ್ಲ, ನನಗೂ ಮಾನವೀಯತೆ ಅನ್ನೋದಿದೆ. ಮೊದಲನೇ ಸಾರಿ ಬಂದಾಗ್ಲೇನೆ ಇವಳು ಬಂದಿದ್ಲಲ್ಲ ಅವತ್ತು, ಅತ್ತೇನೆ ಬೈತು. ಆದ್ರೆ ನಾನೇನೆ ಬಿಡತ್ಲಾಗೆ ಹೋಗ್ಲಿ ಪಾಪ, ಏನೋ ಕಷ್ಟ ಅಲ್ತವ್ರ ಮನೆಗೆ ಏನೋ ಕಷ್ಟ ಆಗೈತೆ, ಅದಕ್ಕೆ ತಿರ್ಗಾ ಇಲ್ಲಿಗೆ ಬಂದೇವಳೆ ಅಂತ ನಾನೇ ಹೇಳಿ ಮನೆಗೆ ಸೇರಿಸ್ಕೊಂಡಿದ್ದು. ಹಂಗೆಲ್ಲ ನಾನು ಇದ್ದಿದ್ರೆ ನಾನು ಯಾಕೆ ಅವಳ ಮನೆಗೆ ಸೇರಿಸ್ತಿದ್ದೆ? ಅತಿ ಆಸೆ ಇದ್ದಿದ್ರೆ ನನಗೆ. ನನಗೂ ಗೊತ್ತಿದೆ ನಮ್ಗಿನ್ ಯಾರಿದ್ದಾರೆ, ಇರಲ್ಲ ಒಬ್ಳು ಮಗಳು, ಅವಳು ಮದ್ವೆ ಆಯ್ತು ಅಂತಾನ. ಆದ್ರೆ ಇವಳು ಮಾಡೋ ಕುತಂತ್ರ ಎಂತದ್ದು ಹೇಳಿ? ಏನೇ ಹೇಳ್ತಾ ಇದೆಯಾ? ಅದೇನು ತೋರಿಸ್ತೀನಿ ಅಂತೀಯೋ? ನಡಿ, ಅದೆಲ್ಲಿ ತೋರಿಸ್ತೀಯ? ಸರಿ ಬನ್ನಿ, ನಾನು ಕರ್ಕೊಂಡು ಹೋಗಿದ್ದಕ್ಕೆ ಬರ್ರಿ, ನಿಮ್ಗೆ ಗೊತ್ತಾಗುತ್ತೆ. ಆಯ್ತು, ನಡಿ. ಕರ್ಕೊಂಡು ಹೋಗ್ತೀಯೇ? ಬರ್ರಿ. ಗುಂಡಜ್ಜಿ, ಗುಂಡಜ್ಜಿ, ಅಲ್ಲಿ ನಮ್ಮ ಅತ್ತೆ ಮತ್ತೆ ಮಾದೇವಿ ಮಕ್ಕಳು ಏನಾದ್ರು ಒಂದ್ ಕಡೆಗೆ ಹೋಗೋದು ನೋಡ್ದ? ಯಾವ ಕಡೆಗೆ ಹೋದ್ರು ಕಣೆ? ಈ ಕಡೆಗೇನೆ. ಅಲ್ಲಿ ಎಲ್ಲ ಸೇತುವೆ ಐತಲ್ಲ, ಅಲ್ಲಿ ಕಟ್ಟೆಯವರಲ್ಲ, ಅಲ್ಲಿ ಅತ್ಲಾಗೇನೋ ಹೋಗ್ತಾ ಇದ್ರಮ್ಮ. ಆ ಕಡೆಗೆ ಹೋದ್ರ? ಸರಿ ಆಯ್ತು, ಬರ್ರಿ ಹೋಗೋಣ. ಯಾಕೆ? ಯಾಕೂ ಇಲ್ಲ ಕಣ್ ಗುಂಡಜ್ಜಿ, ಬಂದ್ಮೇಲೆ ಹೇಳ್ತೀನಿ ಯಾಕೆ ಏನು ಎತ್ತ ಅಂತ. ನಮಗೆ ಟೈಮ್ ಇಲ್ಲ, ಹೋಗ್ತೀವಿ. ಯಾಕೆ ಏನಾಯ್ತು ಹಿಂಗೆ ಹೋಗ್ತಾ ಇದಾರೆ ಇಬ್ರು ಗಂಡ ಹೆಂಡ್ತಿನೂ? ಏನಾಯ್ತು ಏನೋ ಬಂದಾಗ ಹೇಳ್ತೀನಿ ಅಂತ ಹೇಳವಳೆ. ಏನೋ ಅರ್ಜೆಂಟ್ ಇರ್ಬೇಕೇನೋ, ಹೋದ್ರೆ ಹೋಗ್ಲಿ ಬಿಡು. ಆಮೇಲೆ ಬಂದಮೇಲೆ ಏನಾಯ್ತು ಅಂತ ಹೇಳ್ತಾಳೆ. ಈಗ ನಾನು ಮಂತಕ್ಕೆ ಹೋಗೋಣ, ಮೊದಲು ಹೊಟ್ಟೆ ಉಣ್ಬೇಕು. ಏನೇ ಮಾದೇವಿ, ಅಲ್ಲ ಯಾಕೆ ನೀನು ಇಲ್ಲಿ ಕರ್ಕೊಂಬಂದ್ರಿ? ಏನು ಹೇಳು, ಅಲ್ಲಿ ಹೇಳ್ಬೋದಾಗಿತ್ತಲ್ಲ. ಅಯ್ಯೋ ಅತ್ತೆ, ಅಲ್ಲೇ ಹೇಳೋದಾಗಿದ್ರೆ ಅಲ್ಲೇ ಹೇಳ್ತಿದ್ದೆ. ಅಲ್ಲಿ ಎಲ್ಲರ ಹತ್ರ ಹೇಳಕ್ಕಾಗಲ್ಲ ಈ ವಿಷಯನ, ಅದಕ್ಕೆ ಈ ಕಡೆ ಕರ್ಕೊಂಬಂದಿದ್ದು ನಿನ್ನ. ಹೌದಾ? ಏನ್ ಹೇಳು, ಏನ್ ಹೇಳೆ ಅನು? ಕಿರಣ್ ಇವರು ಬಂದವ್ರೆ? ಹೌದಜ್ಜಿ, ಅಮ್ಮಯ್ಯ ಬರ್ರಿ ನೀವು ಅಂತ ಕರ್ಕೊಂಬಂತು ಬಂದ್ವಿ. ಹೇಳಮ್ಮ ಜಲ್ದಿನ. ನೋಡ್ರಿ ನೋಡಿ, ಇಲ್ಲಿ ನಿಂತ್ಕೊಂಡು ಕೇಳಿಸ್ಕೊಳ್ರಿ, ಅವ್ರೇನ್ ಮಾತಾಡ್ತಾರೆ ಅಂತನ. ಇವಳು ಪಕ್ಕನ ಆಸ್ತಿ ವಿಷಯ ಮಾತಾಡಕ್ಕೆ ಇಲ್ಲಿ ಬಂದವಳೆ. ಮಾತಾಡಬೇಡಿ, ಸುಮ್ಮನೆ ಕೇಳಿಸ್ಕೊಳ್ರಿ. ಹೌದಾ? ನನಗೇನು ಹಂಗೆ ಅನ್ನಿಸ್ತಿಲ್ಲ, ನೋಡೋಣ ಇರು. ಆಯ್ತು, ಈಗ ಕೇಳಿಸ್ಕೊಳ್ರಿ, ಆಮೇಲೆ ಏನ್ ಅನ್ಸುತ್ತೆ ಅಂತ ಹೇಳಿರಂತೆ. ಮೊದಲೇ ಯಾಕೆ ಹೇಳೆ ಮಾದೇವಿ, ಏನ್ ವಿಷಯ? ಏನೂ ಇಲ್ಲ ಅತ್ತೆ, ಅದು ನೀವು ತಪ್ಪು ತಿಳ್ಕೊಂಬಲ್ಲ ತಾನೆ? ನಾನು ಹೇಳಿದ್ರೆ ಈಗ? ಅಯ್ಯೋ ನೀನು ನನ್ನ ಸೊಸೆ ಕಣೆ, ನನ್ನ ಮುದ್ದಿನ ಸೊಸೆ ನೀನು, ಹೇಳು ಪರವಾಗಿಲ್ಲ. ಅದೇ ಅವತ್ತೇ ಹೇಳಿದ್ನಲ್ಲತ್ತೆ, ಈ ನಿಮ್ಮ ಆಸ್ತಿಗೆಲ್ಲನ ನನ್ನ ಮಗ ಒಬ್ಬನೇ ವಾರಸ್ದಾರ ಇರೋದು ಅಂತನ. ಅದಕ್ಕೆ ಅವನ ಹೆಸರಿಗೆ ಇಡೀ ಎಲ್ಲ ಆಸ್ತಿನೂ ಮಾಡಿಸ್ಬಿಟ್ರೆ ಅವನಿಗೂ ಒಂದು ಒಳ್ಳೆ ಕಡೆಗೆ ಹೆಣ್ತಂದು ಮದುವೆ ಮಾಡ್ಬೋದು. ಅವನ ಹೆಸರಿಗೆ ಆಸ್ತಿ ಇದೆ ಅಂತಂದ್ರೆ ಒಳ್ಳೆ ಕಡೆ ಶ್ರೀಮಂತರ ಮನೆ ಹೆಣ್ಮಕ್ಳು ಮುಂದೆ ಬರ್ತಾರೆ ಮದುವೆ ಆಗಕ್ಕೆ. ಈಗ ಬೇರೆ ಅವನಿಗೆ ಕೆಲಸನೂ ಇಲ್ಲ, ಆಸ್ತಿ ಎಲ್ಲ ಅವನ ಹೆಸರಲ್ಲೇ ಇದೆ ಅಂತಂದ್ರೆ ಈಗ ಹೆಂಗೂ ಒಂದು 6 ಎಕರೆ ಐತಲ್ವಾ, ಒಂದು 2 ಎಕರೆ ಅಡಿಕೆ ತೋಟ, 1 ಎಕರೆ ತೆಂಗಿನ ತೋಟ, ಇನ್ನೊಂದು 3 ಎಕರೆ ಬೀಳ್ ಜಮೀನ್ ಐತೆ. ನೀರೂ ಬರ್ತವೆ ಹಂಗೇನೆ. ಅದಕ್ಕೇನೆ ಅದು ಇಡೀ ಆಸ್ತಿ ಎಲ್ಲನ ನನ್ನ ಮಗನ ಹೆಸರಿಗೆ ಬರೆದ್ರೆ ಚೆನ್ನಾಗಿರುತ್ತೆ ಅಂತ. ಅವತ್ತೇ ಹೇಳಿದ್ನಲ್ಲೇ ನಾನು, ಇಡೀ ಆಸ್ತಿಗೆ ನನ್ನ ಕಿರಣನೇ ವಾರಸ್ದಾರ ಅಂತನ. ಅವನೇ ಕೊಡದೆ ಇನ್ಯಾರಿಗೆ ಕೊಡೋಣ ಹೇಳು? ಇನ್ಯಾರು ಇಲ್ಲ ನಮ್ಮ ಮನೆ ಗಂಡು ಮಕ್ಕಳು.
ಅನ್ನೋದೊಬ್ಳದ ಮದ್ವೆ ಮಾಡ್ಬಿಡೋಣ ನಮ್ಮ ಲೋಕಿಗೆ ಅನ್ನೋನ ಮದ್ವೆ ಮಾಡಿ ಕಳಿಸ್ಬಿಟ್ರೆ ಇನ್ನ ಆಸ್ತಿ ಎಲ್ಲನ ಕಿರಣಂಗೆ ಆಸ್ತಿ ಮಾಡಿಸಿ ಅವನಿಗೂ ಒಳ್ಳೆ ಕಡೆ ಮದ್ವೆ ಮಾಡ್ಬಿಡೋಣ ಸೊಸೆ ತರಿವಂತೆ. ನೀನ್ ಯಾಕೆ ಚಿಂತೆ ಮಾಡ್ತೀಯ ನಾನಿದ್ದಂಗೆನೆ? ಹಂಗಲ್ಲ ಅತ್ತೆ, ಅದು ಮಾವನವರು ಅವರು ಸೈನ್ ಹಾಕ್ಬೇಕಲ್ವಾ, ಆ ಲಸ್ಮಕ್ಕೈನೂ ಸೈನ್ ಹಾಕ್ಬೇಕಲ್ವಾ, ಅದಕ್ಕೆ ಇದೆಲ್ಲ ಆಸ್ತಿನ ನಮ್ಮ ಕಿರಣ್ ಹೆಸರಿಗೆ ಮಾಡಿಸ್ತೀಯ ಅಂತಂದ್ರೆ ಅವ್ರು ಒಪ್ತಾರಾ? ಗಂಡ ಹೆಂಡತಿ ಇಬ್ರು ನನ್ಗೆ ಯಾಕೋ ನಮ್ಮ ಮಾವ ಒಪ್ಪಿದ್ರು ಆ ಲಸ್ಮಕ್ಕ ಒಪ್ಪಲ್ಲ ಅನ್ಸುತ್ತೆ. ಯಾಕಂದ್ರೆ ನಾವ್ ಒಂದಾಗಿಂದನ ಅವತ್ತು ಫಸ್ಟ್ನೇ ದಿನ ನಮ್ಮನ್ನ ಮನೆ ಒಳಗೆ ಸೇರ್ಸ್ಕೊಂಬಕ್ಕೇನೋ ಮಾತಾಡಿದ್ದೇನೋ ನಿಜ, ಆದ್ರೆ ಆಮೇಲೆ ನಮ್ಮನ್ನ ಒಂದರ ಅನುಮಾನದಿಂದ ನೋಡ್ತಾ ಇದ್ದಾಳೆ ಲಸ್ಮಕ್ಕ. ನನ್ನ ಮಕ್ಕಳು ಏನಾದ್ರೂ ದೊಡ್ಡಪ್ಪನ ಹತ್ರ ದುಡ್ಡು ಇಸ್ಕೋಬೇಕು ಅಂತ ಹೋದ್ರೆ ಅದು ಇದು ಅಂತ ಹೇಳಿ ಅದೇ ಸಾಗಾಗ್ತಾಳೆ, ದುಡ್ಡು ಕೊಡೋಕ್ಕೆ ಬಿಡಲ್ಲ ಗಂಡನ ಹತ್ರ. ಅದಕ್ಕೇನೆ ಅವರಿಬ್ರು ಒಪ್ಕೊಬ್ತಾರೋ ಇಲ್ವೋ ಅಂತಾನ. ಆದಷ್ಟು ಬೇಗ ಈ ಕೆಲಸ ಆಗ್ಬೇಕತ್ತೆ. ನೋಡು ಈಗ ಕೇಳಿಸ್ಕೊಂಡ, ಇಡೀ ಆಸ್ತಿನ ಅವ್ನ ಮಗುಗ್ ಬರಿಬೇಕಂತೆ, ನಾವು ಸೈನ್ ಹಾಕ್ಬೇಕಂತೆ. ಓ ಮಾದೇವಿ, ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ನಮ್ಮ ವಿವೇಕಪ್ಪನ್ಗುನು ಕಿರಣ ಮತ್ತೆ ಅನುನ ಕಂಡ್ರೆ ತುಂಬಾ ಪ್ರೀತಿ, ಅವನ್ಗುನು ಲಾವಣ್ಯನ್ ಕಂಡ್ರೆ ಇಷ್ಟನೇ ಇಲ್ಲ. ಅವನ್ಗುನು ಲೋಕಿ ಕೊಟ್ಟೆ ಮದ್ವೆ ಮಾಡ್ಬೇಕಾಯ್ತು ನಮ್ಮ ಲಾವಣ್ಯನ ಅಂತ ಆಸೆ ಇತ್ತು, ಆದ್ರೆ ಅವಳು ಓಡೋಗಿ ಯಾರನ್ನೋ ಕಟ್ಕೊಂಡ್ಲು. ಸುಮ್ಮನೆ ಈಗೇನು ಇರೋಳೊಬ್ಳು ಮಗಳು ಇನ್ಯಾರನ್ನೋ ಮಾತಾಡ್ಸೋಣ ಅಂತ ಮಾತಾಡ್ಸ್ತಾ ಇದ್ದಾನೆ. ಇವರಿಬ್ರು ಬಂದ್ಮೇಲೆ ಅವಳ ಕಡೆಗೆ ಲಾವಣ್ಯ ಅಂದ್ರೆ ಅಷ್ಟಕ್ಕಷ್ಟೇನೆ ಇವಾಗ. ಅವನು ಸೈನ್ ಮಾಡ್ತಾನೆ, ಅವಳು ಸೈನ್ ಮಾಡ್ತಾಳೆ. ಅವನು ಹೇಳಿದ್ಮೇಲೆ ಅವಳು ಮಾಡ್ಲೇಬೇಕು. ಅದೇ ಅಜ್ಜಿ, ಅದು ಯಾವಾಗ ಅಂತ? ಯಾವಾಗ ಅಂದ್ರೆ ಯಾವಾಗ ಬೇಕು, ಯಾವಾಗ ಆಸ್ತಿ ಮಾಡ್ಸೋಣ? ಅವ್ರ ಹತ್ರ ಮಾತಾಡ್ಬೇಕಲ್ಲ. ಹೌದು ಅತ್ತೆ, ಆದಷ್ಟು ಬೇಗ ಮಾತಾಡಿ ಈ ಆಸ್ತಿ ಎಲ್ಲ ನಮ್ಮ ಕಿರಣಗೆ ಮಾಡಿಸಿ. ಬೇಕಾದ್ರೆ ಈಗ ಇರೋ ಮನೆ ಮಾವನ ಹೆಸರಲ್ಲೇ ಮಾಡಿಬಿಡಿ, ಅವ್ರಿಗೇನೆ ಅವರೇ ಇರ್ಲಿ ಹೇಳು. ಆದರೆ ಹೊಲ ಗದ್ದೆ ತೋಟ ಎಲ್ಲನ ನಮ್ಮ ಕಿರಣ್ ಹೆಸರಿಗೆ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ನಾವೇನೇನು ಅವ್ರನ್ನೇನು ಹೊರಗೆ ಹೋಗ್ರಿ ಅಂತ ಹೇಳಲ್ಲತ್ತೆ, ಅವ್ರನ್ನೂ ನಮ್ಮ ಕಿರಣ ಚೆನ್ನಾಗೇ ನೋಡ್ಕೊಂತಾನೆ, ಅವ್ರನ್ನೂ ತಂದೆ ತಾಯಿ ಅಂತಾನೆ ತಿಳ್ಕೊಂಡಿದ್ದಾನೆ. ಆದರೆ ಅವರೇನೆ ನನ್ನ ಮಗನ ತಮ್ಮನ ಮಗ ಅಂತಾನೆ ತಿಳ್ಕೊಂಡ್ಯಾರೆ ಹೊರ್ತು ತಮ್ಮ ಮಗ ಅಂತಾನ ಅಂದ್ಕೊಂಡಿಲ್ಲ. ಹೌದು ಕಣೆ, ಈ ಆಸ್ತಿಗೆಲ್ಲ ನಿನ್ ಮಗನೇ ವಾರಸ್ದಾರ. ನಮ್ಮ ವಿವೇಕಪ್ಪನ್ಗೆ ಯಾರು ಗಂಡ್ ಮಕ್ಳಿದಾರೆ ಹೇಳು? ಇವನೇ ಅವನ್ಗುನು ಮಗ ಇದ್ದಂಗೆ, ಅವರಿಬ್ರು ಇವನೇ ಚೆನ್ನಾಗಿ ನೋಡ್ಕೊಂತಾನೆ ಅಲ್ವೇನೋ ಕಿರಣ? ಹೌದಜ್ಜಿ, ನಮ್ಮ ದೊಡ್ಡಮ್ಮನ ನಾನು ಅಪ್ಪ ಅಮ್ಮನ ಥರನೇ ನೋಡ್ಕೊಂತೀನಿ. ನಮ್ಗೆ ಅಪ್ಪ ಇಲ್ಲ ಅಲ್ವಾ, ಅವರೇ ನಮ್ಮ ಅಪ್ಪ. ದೊಡ್ಡಮ್ಮ ನಮ್ಮಮ್ಮ ಇದ್ದಂಗೆ. ನಾನು 3 ಜನನು ನಿನ್ನು ಎಲ್ಲನೂ ಚೆನ್ನಾಗಿ ನೋಡ್ಕೊಂತೀನಿ, ಲಾವಣ್ಯಕ್ಕೂ ಚೆನ್ನಾಗಿ ನೋಡ್ಕೊಂತೀನಿ. ಅಯ್ಯೋ 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 ಅಯ್ಯೋ, ಎಷ್ಟು ಬುದ್ಧಿವಂತನೋ ಕಿರಣ ನೀನು. ಇಷ್ಟು ದಿನ ಎಲ್ಲಿದ್ದಪ್ಪ ನೀನು? ಆದಷ್ಟು ಬೇಗ ನಿನ್ಗೂ ಮದುವೆ ಮಾಡಬೇಕು. ಮೊದಲು ಅನ್ನೋದು ಮದುವೆ ಮಾಡಬೇಕು. ಅಜ್ಜಿ, ನಾನು ಕಾಲೇಜ್ಗೆ ಹೋಗ್ಬೇಕು. ಯಾವ ಕಾಲೇಜು ಬಿಡೆ ಅಮ್ಮಯ್ಯ, ಸುಮ್ಮನಿರು. ಏನು ಓದಿ ಕೆಲಸ ತಮ್ಮದು ಅಷ್ಟಾಗೆ ಐತೆ. ಸುಮ್ಮನೆ ಮದುವೆ ಆಗತ್ ಕಲ್ತ್ಕ. ಪಾಪ ನಮ್ಮ ಲೋಕಿಗೂ ಹೆಣ್ಣು ಹುಡುಕಿ ಸಾಕಾಗೈತಿ. ಇನ್ನು ನೀನು ಮದುವೆ ಆದ್ರೆ ನಿಮ್ಮ ಅಣ್ಣ ಇನ್ನೂ ಚೆನ್ನಾಗಿರ್ತಾನೆ, ಪಾರ್ವತಿನೂ ಅವಾಗ ಸುಮ್ಮನೆ ಸೈನ್ ಹಾಕ್ತಾಳೆ. ಹೌದೌದು ಅತ್ತೆ, ಪಾರ್ವತಿದು ಸೈನ್ ಬೇಕು. ನಮ್ಮನು ಲೋಕೇಶನ್ನೇ ಮದುವೆ ಆಗೋದು. ಅಯ್ಯೋ ಅಮ್ಮ ಸುಮ್ಮನಿರೇ. ಅತ್ತೆ ಮಗನ ಮದುವೆ ಆಗದೆ ಇನ್ನೇನು ಬೇರೆಯವ್ರನ್ನ ಮದುವೆ ಆಗಕ್ಕಾಗುತ್ತಾ? ನಿನಗೂ ಆಲೇನೆ 19-20 ವರ್ಷ ಆಯ್ತು. ಇನ್ನೇನು ಚಿಕ್ಕ ಹುಡುಗಿಯೆಲ್ಲ ಮದುವೆ ಮಾಡ್ಕೊಂಡು ಆರಾಮಾಗಿ ಸಂಸಾರ ಮಾಡೋದು ಕಲ್ತ್ಕ ನಿಮ್ಮ ಅತ್ತೆ ಮನೆಗೆ. ನಿಮ್ಮ ಅಣ್ಣಗೆ ಆಸ್ತಿ ಎಲ್ಲ ಬರ್ಕೊಡ್ತಾ ಇಲ್ವಾ ನಿಮ್ಮ ಅಜ್ಜಿ? ಸುಮ್ಮನೆ ಇರು. ಅತ್ತೆ, ಅವಳಿಗೆ ನಾಚಿಕೆ ಹೇಳಕ್ಕಷ್ಟೇನೆ, ಅವಳು ಒಪ್ಕೊಂತಾಳೆ. ಅವಳೇ ಲೊಕೇಶನ್ ಮದುವೆ ಆಗೋದು. ಪಾರ್ವತಿಗೂ ಅವತ್ತೇ ಹೇಳಿದ್ದೀನಿ, ನನ್ನ ಮಗಳೇ ನಿನ್ ಸೊಸೆ ಅಂತಾನ. ಇನ್ನೇನು? ಹೌದಾ, ಹಂಗಾದ್ರೆ ಸಾಕು. ಇವತ್ತೇನೆ ವಿವೇಕಪ್ಪನ ಹತ್ರ ಹೋಗಿ ಮಾತಾಡ್ತೀನಿ ಬಿಡು. ಲಸ್ಮಕ್ಕೂ ಹೇಳ್ತೀನಿ, ನಾನು ಹೇಳಿದ್ರೆ ಕೇಳಲೇಬೇಕು ಇಬ್ರು. ಹೌದಾ ಅತ್ತೆ? ಸರಿ ಅತ್ತೆ, ಆಯ್ತು. ಇವತ್ತೇ ಹೋಗಿ ಮಾತಾಡಿ, ಅದಕ್ಕೆ ಇಲ್ಲಿವರೆಗೂ ಕರ್ಕೊಂಬಂದಿದ್ದು. ಸರಿ ಅತ್ತೆ, ಈಗ ಹೋಗೋಣ ನಡೀರಿ ಮಂತಕ್ಕೆ. ಇದೇನೇ ಲಕ್ಷ್ಮಿ, ಇವ್ರು ಹಿಂಗೆ ಈ ಥರ ಯೋಚನೆ ಮಾಡ್ತಾ ಇದ್ದಾಳೆ ಮಹಾದೇವಿ. ನಾನು ಹಿಂಗೆಲ್ಲ ಅಂತ ಅನ್ಕೊಂಡಿರಲಿಲ್ಲ. ಈ ಕಿರಣ ನೋಡಿ ಹಿಂಗೆ ಮಾತಾಡ್ತಾನೆ, ಇವನು ಭಾರಿ ಕಲ್ತಿದ್ದಾನೆ. ನೀ ಹೇಳೋದು ನಿಜ. ಈಗಲಾದರೂ ನನ್ನ ಮಾತಿನ ಮೇಲೆ ನಂಬಿಕೆ ಬಂತಲ್ಲ. ಸಾಕ್ಷಿ ಸಮೇತ ತೋರಿಸಿದ್ಮೇಲೆ ಅಷ್ಟೇ ಸಾಕು. ಬರೀ ಇನ್ಮೇಲೆ ಯಾಮಾರಕ್ಕೆ ಹೋಗ್ಬೇಡಿ. ನಿಮ್ಮ ಅಮ್ಮ ನೋಡ್ರಿ, ನಮ್ಮನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಯಾವ್ರಿಗೆ ಅಷ್ಟು ಆಸ್ತಿ ಬರ್ಕೊಟ್ಟು ನಾವೇನು ಚೊಂಬಿಡ್ಕೊಂಡು ಹೋಗ್ಬೇಕಾ? ಬರೀ ಹೋಗೋಣ. ಅಜ್ಜಿ ಹೋಗೋಣ ನಡಿ ಅಜ್ಜಿ. ಸರಿ ಬಾರಪ್ಪ ಮಾದೇವಿ, ಬಾರಿ ಹೋಗೋಣ. ಹೋಗಿ ಪಾಪ ಹೊಟ್ಟಸ್ತಿನ ಈ ಹುಡುಗರಿಗೆ ಉಂಬ್ಲಿ. ಪಾಪ ಯೋಟ ತಾಸು ಬಂದು ಬಾ. ನೀನೇನು ಯೋಚನೆ ಮಾಡಬೇಡ್ವೆ ಮಾದೇವಿ. ನೀನು ಇವಾಗ ನಾನು ಹೇಳ್ದಂಗೆ ಕೇಳ್ತಾ ಇದೆಯಲ್ಲ, ಈ ಬುದ್ಧಿ ಮೊದಲೇ ಇದ್ದಿದ್ರೆ ನೀನು ಮಹಾರಾಣಿ ಇದ್ದಂಗೆ ಇರ್ಬೋದಾಗಿತ್ತು ನಮ್ಮ ಮನೆಯಾಗೆ. ಅವತ್ತು ಹೋಗ್ದಂಗೆ ಇದ್ದಿದೆ ನನ್ನ ಮಗ ಸತ್ ಮೇಲೆ.
ಏನು ಮಾಡೋದತ್ತೆ, ಅವಾಗ ನನಗೆ ಇಷ್ಟೊಂದು ಬುದ್ಧಿ ಇರಲಿಲ್ಲ. ನೀನು ಯಾಕೆ ಹೇಳ್ತೀಯ, ಯಾಕೆ ಬೈತೀಯ ಅಂತ ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಅದಕ್ಕೆ ನಿಮ್ಮ ಮೇಲೆ ರೇಗಾಡಿ ನಾನು ಈ ಮನೆ ಬಿಟ್ಟು ತವ್ರ ಮನೆ ಸೇರಿದೆ. ಈಗ ನನಗೆ ಅರ್ಥ ಆಗ್ತೈತಿ ನೀವೆಷ್ಟು ಒಳ್ಳೆಯವರು ಅಂತಾನೆ. ಇಲ್ಲಾದ್ರೂ ಅರ್ಥ ಆಯ್ತಲ್ಲ, ಅಷ್ಟೇ ಸಾಕು. ಬರ್ರಿ ಹೋಗೋಣ. ಅಬ್ಬಾ, ಆಸ್ತಿ ಎಲ್ಲ ನನಗೆ ಬಂದರೆ ನಾನು ಆದಷ್ಟು ಬೇಗ ಸೀಮನ್ನ ಮದುವೆ ಆಗಿಬಿಡ್ಬೋದು. ಅವಾಗ ಒಂದು ಎಕರೆ ಏನಾದರೂ ಮಾರಿ ಸೀಮನ್ಗೆ ಹೇಳಿದ ಸುಳ್ಳ ನಿಜ ಮಾಡ್ಬೋದು, ಹೊಸ ಮನೆ ಕಟ್ಟಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.